ಆತ್ಮೀಯ ಮಿತ್ರರೇ, ನಿಮ್ಗೆಲ್ರಿಗೂ ನಮಸ್ಕಾರ ಮತ್ತು ಬಿರುಗಾಳಿ ಸಂತ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾದ ಸ್ವಾಗತ. ಹಿಂದೂ ಧರ್ಮದಲ್ಲಿರುವಂತಹ ಮೂರ್ತಿ ಪೂಜೆಯ ಕುರಿತಂತೆ ತುಂಬಾ ಚರ್ಚೆ ಆಗ್ತಿತ್ತಲ್ಲ. ನಮ್ಮನ್ನ ವಿಗ್ರಹಾರಾಧಕರು ಅಂತ ಕರೀತಾರೆ. ವಿಗ್ರಹಾರಾಧನೆ ಅನ್ನೋದು ನಾವು ಬರೀ ಅಲ್ಲಿರುವಂತ ಕಲ್ಲನ್ನ ಪೂಜಿಸೋದು, ಯಾವುದೋ ಮರವನ್ನ ಪೂಜಿಸೋದು, ಅದು ಬರೀ ವಿಗ್ರಹಾರಾಧನೆ ಆಗ್ಬೋದು ಅಷ್ಟೇ. ಆದ್ರೆ ಯಾವ ಹಿಂದೂ ವಿಗ್ರಹದ ಆರಾಧನೆ ಮಾಡೋದಿಲ್ಲ. ಅವನು ಅದರೊಳಗಿರುವಂತ ಚೇತನದ ಪೂಜೆ ಮಾಡ್ತಾನೆ ಅನ್ನೋದನ್ನ ನಾವು ಅರ್ಥೈಸಿಕೊಂಡ್ರೆ ನಮ್ಮ ಅನೇಕ ಪ್ರಶ್ನೆಗಳಿಗೆ ಉತ್ತರ ಸಿಗತ್ತೆ. ಈ ಮತಾಂತರಕ್ಕೆ ಬರುವಂತ ಮೂರ್ಖರು ಇದನ್ನು ಅರ್ಥ ಮಾಡಿಕೊಳ್ಳುವ ಯೋಗ್ಯತೆಯೂ ಅವರಿಗಿರೋದಿಲ್ಲ. ಒಂದು, ತಮ್ಮ ಮತವೂ ಅವ್ರಿಗೆ ಅರ್ಥ ಆಗಿರೋದಿಲ್ಲ. ಹಿಂದೂ ಧರ್ಮವನ್ನು ಅರ್ಥ ಮಾಡಿಕೊಳ್ಳುವಂತ ಎತ್ತರಕ್ಕೂ ಬೆಳೆದಿರೋದಿಲ್ಲ. ಹೀಗಾಗಿ ಅತ್ಯಂತ ತುಚ್ಛ ಪದಗಳಲ್ಲಿ ಅನೇಕ ಬಾರಿ ನಮ್ಗಳನ್ನು ನಿಂದಿಸಿ ಹೋಗ್ತಾರೆ. ಸ್ವಾಮೀಜಿನೇ ಹೇಳ್ತಾರಲ್ಲ, ಹೀಗೆ ಯಾರಾದರೂ ನಿಂದಿಸ್ತಾ ಇದ್ರೆ ಹಿಂದೂ ಅವನನ್ನು ಹೊಡೆಯಲ್ವಂತೆ, ಬದಲಿಗೆ ಹುಚ್ಚ ಏನೋ ಮಾತಾಡ್ಕೊಳ್ತಿದ್ದಾನೆ ಸುಮ್ಮನೆ ಹೋಗ್ತಾರಂತೆ. 90% ಆಫ್ ದ ಹಿಂದೂಸ್ ನಾವು ಹಾಗೇ ಇರೋದು. ಯಾಕೆ ಅಂತಂದ್ರೆ ನಮಗ್ ಗೊತ್ತಿದೆ ಅಂತರಂಗ ಏನು ಅಂತ. ಕೃಷ್ಣನನ್ನ ಪೂಜೆ ಮಾಡಬೇಕಾದಾಗ, ಕೃಷ್ಣನ ಪಂಚಲೋಹದ ವಿಗ್ರಹವನ್ನು ಪೂಜೆ ಮಾಡುವಾಗ, ಹೇ ಪಂಚಲೋಹವೇ ನಿನಗೆ ನಮಸ್ಕಾರ ಅಂತ ನಾವೇನಾದ್ರೂ ಹೇಳಿದ್ರೆ ಅದು ವಿಗ್ರಹದ ಆರಾಧನೆ ಆಗತ್ತೆ. ಹೇ ಮರದ ಮೂರ್ತಿಯೇ ನಿನಗೆ ನಮಸ್ಕಾರ ಅಂತ ಕೇಳಿದ್ರೆ ವಿಗ್ರಹದ ಆರಾಧನೆ ಆಗತ್ತೆ. ಆದ್ರೆ ವಾಸ್ತವವಾಗಿ ನಾವು ಮಾಡ್ತಾ ಇರೋದು ಇದಲ್ಲ. ಬದಲಿಗೆ ನಾವು ಏನ್ ಮಾಡ್ತಾ ಇದ್ದೀವಿ ಅಂತಂದ್ರೆ, ಅದರ ಹಿಂದೆ ಇರುವಂತಹ ಕೃಷ್ಣನ ಚೈತನ್ಯವನ್ನ, ಅದರ ಹಿಂದೆ ಇರುವಂತ ರಾಮನ ಚೈತನ್ಯವನ್ನ ಆರಾಧಿಸ್ತಾ ಇದ್ದೀವಿ. ರಾಮನನ್ನ ಆರಾಧಿಸೋದು ಅಂದ್ರೆ ಅರ್ಥ ಏನು ಗೊತ್ತೇನು? ಆ ರಾಮನ ಗುಣಗಳನ್ನ ಆವಾಹಿಸಿಕೊಳ್ಳುವಂತ ಪ್ರಯತ್ನ, ಅವನ ಬದುಕನ್ನು ತಿಳ್ಕೊಳ್ಳುವಂತ ಪ್ರಯತ್ನ. ಸೊ ಹಿಂದೂಗಳ ಮೂರ್ತಿ ಪೂಜೆ ಅಂತಂದಾಗ ಅದರ ವಿಸ್ತಾರ ನೀವು ಊಹಿಸ್ಲಿಕ್ಕೂ ಸಾಧ್ಯವಿಲ್ಲದೆ ಇರುವಷ್ಟು. ಸ್ವಾಮಿ ವಿವೇಕಾನಂದರು ಇದನ್ನು ಸೂಕ್ಷ್ಮವಾಗಿ ಎಕ್ಸ್ಪ್ರೆಸ್ ಮಾಡ್ತಾ ಹೇಳ್ತಾರೆ. ನಾವು ಮೂರ್ತಿ ಪೂಜೆ ಅನ್ನೋದು ಮೊದಲನೇ ಸ್ಟೇಜ್ ಆಗಿರುತ್ತೆ. ಅದೊಂಥರ ಬಾಲ್ಯಾವಸ್ಥೆ ಇದ್ದಂತೆ. ನಾವೀಗ ಭಗವಂತನ ಸಾಕ್ಷಾತ್ಕಾರ ಎನ್ನುವಂತ ಮುಪ್ಪಿಗೆ ಬಂದು ಕೂತಿದ್ದೀವಿ. ಭಗವಂತನ ಸಾಕ್ಷಾತ್ಕಾರ ಮಾಡಿಕೊಂಡಂತ ವ್ಯಕ್ತಿ, ಆ ಅದ್ಭುತವಾದ ಬೆಳಕನ್ನ ಕಂಡ ವ್ಯಕ್ತಿ, ನಾನು ಮೂರ್ತಿ ಪೂಜೆ ಮಾಡಿದ್ದೇ ತಪ್ಪು ಅಂತ ಯಾವತ್ತಾದ್ರೂ ಭಾವಿಸ್ತಾನೇನೋ? ಭಾವಿಸೋದು ತಪ್ಪು. ಈ ತಪ್ಪು ಹೇಗಿರುತ್ತೆ ಅಂತಂದ್ರೆ, ವೃದ್ಧಾಪ್ಯದಲ್ಲಿರುವಾಗ ನನಗೆ ಬಾಲ್ಯ ಬೇಡವೇ ಆಗಿತ್ತು ಅಂತಂದ್ರೆ ಎಷ್ಟು ಮೂರ್ಖತನವೋ ಅಷ್ಟೇ ಮೂರ್ಖತನ ಅಂತ ಹೇಳಿದ ಸ್ವಾಮೀಜಿ ಮುಂದುವರೆಸಿ ಹೇಳ್ತಾರೆ, ಇಫ್ ಅ ಮ್ಯಾನ್ ಕ್ಯಾನ್ ರಿಯಲೈಸ್ ಹಿಸ್ ಡಿವೈನ್ ನೇಚರ್ ವಿತ್ ದ ಹೆಲ್ಪ್ ಆಫ್ ಅನ್ ಇಮೇಜ್, ವುಡ್ ಇಟ್ ಬಿ ರೈಟ್ ಟು ಕಾಲ್ ದಟ್ ಅ ಸಿನ್? ಆತ ತನ್ನ ದಿವ್ಯತೆಯನ್ನ ಒಂದು ಮೂರ್ತಿಯ ಮೂಲಕ ತಿಳಿದುಕೊಳ್ಳೋ ಪ್ರಯತ್ನ ಮಾಡಿದ್ರೆ ಅವನನ್ನು ಮೂರ್ಖ ಅಂತ ಕರೀಲಿಕ್ಕಾಗತ್ತೇನು? ಯಾವುದೋ ಒಬ್ಬ ವ್ಯಕ್ತಿ ತಾನು ಭಜನೆ ಮಾಡ್ತಾ ಮಾಡ್ತಾ ತನ್ನ ದಿವ್ಯತೆಯನ್ನ ಅರಿಯೋದಂತ ಪ್ರಯತ್ನ ಮಾಡಿದ್ರೆ ಅವನನ್ನು ಮೂರ್ಖ ಅಂತ ಕರೀಲಿಕ್ಕಾಗತ್ತೇನೋ? ಪಾಪಿ ಅಂತ ಕರೀಲಿಕ್ಕಾಗತ್ತೇನೋ? ನಾರ್ ಈವನ್ ವೆನ್ ಹಿ ಹ್ಯಾಸ್ ಪಾಸ್ ದ ಸ್ಟೇಜ್ ಶುಡ್ ಹಿ ಕಾಲ್ ಇಟ್ ಎನ್ ಎರರ್? ಅವನನ್ನು ನಾವಂತೂ ಕರೀಲಿಕ್ಕಾಗಲ್ಲ. ಆ ದಿವ್ಯತೆಯನ್ನ ಮೂರ್ತಿಯ ಮೂಲಕ ಅನುಭವಿಸ್ತಾ ಇರುವಂಥ ವ್ಯಕ್ತಿಯನ್ನ ಪಾಪಿ ಅಂತ ನಾವು ಕರೀಲಿಕ್ಕಾಗಲ್ಲ. ಎಟ್ ದ ಸೇಮ್ ಟೈಮ್ ಆ ಮೂರ್ತಿಯನ್ನ ದಾಟಿಕೊಂಡು ಅವನು ಭಗವಂತನನ್ನ ಸಾಕ್ಷಾತ್ಕರಿಸಿಕೊಂಡಾಗ ಆತ ನಾನು ತಪ್ಪು ಮಾಡಿದೆ ಅಂತ ಅವತ್ತಿನ ದಿನಗಳನ್ನು ಹೇಳಲಿಕ್ಕಾಗತ್ತಾ? ನೋ. ಸ್ವಾಮೀಜಿ ಹೇಳ್ತಾರೆ, ಟು ದ ಹಿಂದೂ, ಬಹಳ ಚೆನ್ನಾಗಿರುವಂಥ ಮಾತು ಮಿತ್ರರೇ. ಬಹುಶಃ ನಾವು ಬರೆದಿಟ್ಕೊಳ್ಬೇಕಾಗಿರುವಂಥ ಸಂಗತಿ. ಜಗತ್ನಲ್ಲಿ ಯಾರೂ ಕೂಡ ಈ ಥರದ ಆಲೋಚನೆ ಮಾಡಿರಲಿಲ್ಲ. ಆದರೆ ಸ್ವಾಮೀಜಿ ಇದನ್ನು ಅವರು ಮುಂದೆ ಇಡ್ತಾರೆ. ಟು ದ ಹಿಂದೂ, ಮ್ಯಾನ್ ಇಸ್ ನಾಟ್ ಟ್ರಾವೆಲಿಂಗ್ ಫ್ರಮ್ ಎನ್ ಎರರ್ ಟು ಟ್ರೂತ್, ಬಟ್ ಫ್ರಮ್ ಟ್ರೂತ್ ಟು ಟ್ರೂತ್. ಹಿಂದುವಿಗೆ ಮನುಷ್ಯ ತಪ್ಪಿನಿಂದ ಸರಿಯಾಗಿರೋದ್ ಕಡೆಗೆ ಹೋಗ್ತಾ ಇಲ್ಲ, ಬದಲಿಗೆ ಸತ್ಯದ ಕಡೆಯಿಂದ ಸತ್ಯದ ಕಡೆಗೆ ಹೋಗ್ತಾ ಇದ್ದಾನೆ. ಅವನು ಸುಳ್ಳಿನಿಂದ ಸತ್ಯದ ಕಡೆಗೆ ಹೋಗ್ತಿರೋದಲ್ಲ, ಸತ್ಯದ ಕಡೆಯಿಂದ ಸತ್ಯದ ಕಡೆಗೆ ಹೋಗ್ತಿದ್ದಾನೆ. ಫ್ರಮ್ ಲೋಯರ್ ಟ್ರೂತ್ ಟು ಹೈಯರ್ ಟ್ರೂತ್ ಅಂತ. ಲೋಯರ್ ಟ್ರೂತ್ ಅದು ಸುಳ್ಳಲ್ಲ, ಆದರೆ ಕೆಳಹಂತದ ಸತ್ಯ, ಅಲ್ಲಿಂದ ಮೇಲ್ ಸ್ತರದ ಸತ್ಯಕ್ಕೆ ಅವನು ಟ್ರಾವೆಲ್ ಮಾಡ್ತಿದ್ದಾನೆ ಅಂತ. ಸುಳ್ಳು ಅನ್ನೋದೇನು ಇಲ್ವೇ ಇಲ್ಲ ಅಂತ ನಾನು ಈ ಉಪನ್ಯಾಸ ಮಾಲೆಯ ಹಿನ್ನೆಲೆಯಲ್ಲಿ ಮಾತಾಡ್ತಾ ಒಂದ್ಸಲ ಹೇಳಿದ್ನಲ್ಲ, ಕತ್ತಲೆ ಅನ್ನೋದು ಏನೂ ಇಲ್ವೇ ಇಲ್ಲ. ಬೆಳಕು ಇಲ್ಲದಿರುವಂಥ ಪ್ರಕ್ರಿಯೆಯನ್ನ ಕತ್ತಲೆ ಅಂತ ಹೇಳ್ಬೋದು. ಈಗ ಈ ಕೋಣೆಯಲ್ಲಿ ಇಷ್ಟೊಂದು ಬೆಳಕಿದೆ, ತಕ್ಷಣಕ್ಕೆ ಕರೆಂಟ್ ಹೋದ್ರೆ ಇಲ್ಲೊಂದು ಕತ್ತಲು ಬರುತ್ತಲ್ಲ, ಈ ಕತ್ತಲು ಇರಲಿಲ್ವಾ? ಮೊದಲು ಇತ್ತು. ಆದರೆ ಈ ಬೆಳಕು ಇರೋದ್ರಿಂದ ಇಲ್ಲಿ ನಿಮಗೆ ಕತ್ತಲು ಕಾಣ್ತಾ ಇಲ್ಲ ಅಷ್ಟೇ. ಅಂದರೆ ಕತ್ತಲೆ ಅಂದರೆ ಬೆಳಕು ಇಲ್ಲದೆ ಇರುವಂಥ ಸ್ಥಿತಿ, ಅಥವಾ ಕಡಿಮೆ ಬೆಳಕು ಇರುವಂಥ ಸ್ಥಿತಿಯಿಂದ ನಾವೀಗ ದಿಗ್ಗನೆ ಹೊಮ್ಮುವಂಥ ಹೆಚ್ಚು ಬೆಳಕಿರುವಂಥ ಸ್ಥಿತಿಯಲ್ಲಿದ್ದೀವಿ. ಹಾಗೆಯೇ ಜಗತ್ನಲ್ಲಿ ಏನೇನು ನಡೆಯುತ್ತೋ ಎಲ್ಲವೂ ಲೋಯರ್ ಟ್ರೂತ್ ಅಲ್ಲಿಂದ ಹೈಯರ್ ಟ್ರೂತ್ಗೆ ಹೋಗುವಂಥ ಪ್ರಯತ್ನ ಅಂತ ವಿವೇಕಾನಂದರು ತುಂಬ ಸುಂದರವಾಗಿ ಪ್ರಸ್ತುತಪಡಿಸ್ತಾರೆ. ಟು ಹಿಮ್ ಆಲ್ ದ ರಿಲಿಜನ್ಸ್ ಫ್ರಮ್ ದ ಲೋಯೆಸ್ಟ್ ಫೆಟಿಶಿಸಮ್ ಟು ದ ಹೈಯೆಸ್ಟ್ ಅಬ್ಸಲ್ಯೂಟಿಸಮ್. ಅವನು ಫೆಟಿಶಿಸಮ್ ಅನ್ನೋದು ಆ ಕಲ್ಲುಗಳನ್ನು ಪೂಜೆ ಮಾಡುವಂಥ ಕಾಡು ಜನರ ಆ ಮೂರ್ತಿ ಪೂಜೆಯ ಸಾಮಾನ್ಯದರಿಂದ ಹಿಡಿದು ಹೈಯೆಸ್ಟ್ ಆಗಿರುವಂಥ ಪರಿಪೂರ್ಣತೆಯ ದಿವ್ಯತೆಯ ಭಾವವನ್ನು ಸಾಕ್ಷಾತ್ಕರಿಸಿಕೊಳ್ಳುವವರೆಗೆ mean so many attempts of the human soul to grasp and realize the infinite, each determined by
the conditions of its birth and association, and each of these marks a stage of progress, and every soul is a young eagle soaring higher and higher, gathering more and more strength till it reaches the glorious sun. ವಾಹ್, ಏನ್ ಸಾಲುಗಳು ಗೊತ್ತೇ. ಸ್ವಾಮೀಜಿ ಹೇಳ್ತಾರೆ, ಲೋಯರ್ ಟ್ರೂತ್ನಿಂದ ಹೈಯರ್ ಟ್ರೂತಿಗೆ ಹೋಗ್ತೀವಿ. ಹಿಂದುವಾಗಿರುವಂಥ ಪ್ರತಿಯೊಬ್ಬನಿಗೂ ಕೂಡ ಮೂರ್ತಿಯನ್ನು ಪೂಜಿಸ್ತಾ ಇರುವಂಥ ಆ ವ್ಯಕ್ತಿಯಿಂದ ಹಿಡಿದು ಪರಿಪೂರ್ಣತೆಯ ಅನಂತವಾಗಿರುವಂಥ ಕಲ್ಪನೆಯನ್ನು ಸಾಕ್ಷಾತ್ಕರಿಸಿಕೊಂಡ ಪ್ರತಿಯೊಬ್ಬರವರೆಗೂ ಕೂಡ ಅಪಾರವಾದ ಗೌರವವನ್ನು ಇಟ್ಕೊಂಡಿದ್ದಾನೆ. ಅವನು ತನ್ನ ಜೀವನಕ್ಕೆ ತಕ್ಕಂತೆ ಅದನ್ನು ಸಾಕ್ಷಾತ್ಕರಿಸಿಕೊಳ್ಳುವಂಥ ಪ್ರಯತ್ನ ಮಾಡ್ತಾನೆ. ಅವನ ಪಾಲಿಗೆ ಎವ್ರಿ ಸೋಲ್ ಈಸ್ ಅ ಯಂಗ್ ಈಗಲ್. ಅವನ ಪಾಲಿಗೆ ಪ್ರತಿಯೊಂದು ಆತ್ಮವೂ ಕೂಡ ಒಂದು ತರುಣ ಗರುಡ. ಆ ಗರುಡ ಹೇಗಿದೆ ಅಂತಂದರೆ ಸೋರಿಂಗ್ ಹೈಯರ್ ಆ್ಯಂಡ್ ಹೈಯರ್, ಎತ್ತರೆತ್ತರಕ್ಕೆ ಹಾರ್ತಾ ಇದೆ. ಗ್ಯಾದರಿಂಗ್ ಮೋರ್ ಆ್ಯಂಡ್ ಮೋರ್ ಸ್ಟ್ರೆಂತ್, ಪ್ರತಿ ಬಾರಿ ಎತ್ತರಕ್ಕೆ ಹೋಗುವಾಗ ಹೆಚ್ಚು ಹೆಚ್ಚು ಶಕ್ತಿಯನ್ನು ತನ್ನದಾಗಿಸಿಕೊಳ್ಳುತ್ತೆ. ಆ್ಯಂಡ್ ವಾಟ್ ವಿಲ್ ಡೂ, ಎಲ್ಲಿವರೆಗೂ ಅದು ಹೋಗುತ್ತೆ? ಟಿಲ್ ಇಟ್ ರೀಚಸ್ ದ ಗ್ಲೋರಿಯಸ್ ಸನ್. ಅದು ಆ ಸೂರ್ಯನನ್ನು ಮುಟ್ಟುವವರೆಗೂ ತಾನು ಎತ್ತರೆತ್ತರಕ್ಕೆ ಹಾರ್ತಾ ಹೋಗುತ್ತೆ ಅಂತ. ಆತ್ಮ ಅನ್ನೋದು ಹಾಗೆ ಅಂತ. ಇದೊಂದು ಯಂಗ್ ಈಗಲ್. ಆ ಗರುಡ ಎತ್ತರಕ್ಕೆ ಹಾರಿ ಸಾಕ್ಷಾತ್ ಬ್ರಹ್ಮನನ್ನು ತಾನು ಸಾಕ್ಷಾತ್ಕರಿಸಿಕೊಳ್ಳುವವರೆಗೂ ಇದು ಹಾರ್ತಾನೆ ಇರುತ್ತೆ ಅಂತ ವಿವೇಕಾನಂದ ಹೇಳ್ತಾರೆ. ಪ್ರತಿ ಬಾರಿ ಒಂದು ಸ್ಟೇಜ್ನಿಂದ ಮತ್ತೊಂದು ಸ್ಟೇಜಿಗೆ ಹಾರುವಾಗ ಸಾಕಷ್ಟು ಶಕ್ತಿಯನ್ನು ತನ್ನದಾಗಿಸಿಕೊಳ್ಳುತ್ತೆ ಅಂತ. ಏನು ಸುಂದರವಾದ ಕಲ್ಪನೆಯನ್ನು ಸ್ವಾಮೀಜಿ ಕಟ್ಕೊಡ್ತಾರೆ. ಮಿತ್ರ, ನಾವು ತುಂಬ ಕೆಳಕ್ಕೆ ಹಾರ್ತಾ ಇದ್ರೆ, ಆ ಮೂರ್ತಿ ಪೂಜೆ ಅವುಗಳಲ್ಲೇ ಮಗ್ನರಾಗಿದ್ದರೆ, ಚರ್ಚಿಗೆ ಹೋಗೋದು, ನಾವು ಮಾಸ್ಕಿಗೆ ಹೋಗೋದು, ಇಷ್ಟರಲ್ಲೇ ಮಗ್ನರಾಗಿದ್ದರೆ ಅಫ್ಕೋರ್ಸ್ ನಾವು ತಪ್ಪು ಮಾಡ್ತಿಲ್ಲ. ಆದರೆ ಕೆಳ ಹಂತದಲ್ಲೇ ಗರುಡ ಹಾರ್ತಿದೆ. ನಮ್ಮ ಸೋಲ್ನ ಕೆಪಾಸಿಟಿ ಏನು ಅಂತಂದರೆ ಸೂರ್ಯನನ್ನು ಮುಟ್ಟುವಂಥ ಕೆಪಾಸಿಟಿ ಇದೆ. ಮತ್ತು ಮೇಲಕ್ಕೆ ಹಾರಬೇಕು, ಸ್ಟ್ರೆಂತನ್ನು ನಮ್ದಾಗಿಸ್ಕೊಳ್ಬೇಕು. ಆ ಸೂರ್ಯನನ್ನು ಮುಟ್ಟುವವರೆಗೂ ನಾನು ನಿಲ್ಲಲ್ಲ ಅಂತ ಹೇಳುವಂಥದ್ದಾಗಬೇಕು. ವಿವೇಕಾನಂದರು ಅಮೇರಿಕನ್ರ ಮುಂದೆ ಈ ವಿಚಾರವನ್ನು ಮಂಡಿಸ್ತಾರೆ. ಯುನಿಟಿ ಇನ್ ವೆರೈಟಿ is the plan of nature, and the Hindu has recognized it. Every other religion lays down certain fixed dogmas and tries to force society to adopt them. It places before society only one coat which must fit Jack and John and Henry all alike. ಚೆನ್ನಾಗಿದೆ ಇದು. ಯುನಿಟಿ ಇನ್ ವೆರೈಟಿ ಇಸ್ ದ ಪ್ಲಾನ್ ಆಫ್ ನೇಚರ್. ಪ್ರಕೃತಿಯಲ್ಲಿ ಅನೇಕತೆಗಳ ನಡುವೆ ಏಕತೆಯನ್ನು ಸಾಧಿಸುವಂಥ ಒಂದು ಪ್ರಕ್ರಿಯೆ ಇದೆಯಲ್ಲ, ಅದು ಬಹಳ ವಿಶಿಷ್ಟ. ಎಲ್ಲವೂ ಒಂದೇ ಥರ ಇರಬೇಕು ಅಂತ ಪ್ರಕೃತಿ ಯಾವತ್ತೂ ಪ್ರಯತ್ನ ಪಡಲ್ಲ. ನೀವು ಚೆಂಡು ಹೂವಿನ ತೋಟಕ್ಕೆ ಹೋದರೆ ಒಂದು ಚೆಂಡು ಹೂವು ಮತ್ತೊಂದು ಚೆಂಡು ಹೂವಿನಂತ ಇರೋದಿಲ್ಲ. ಪ್ರಕೃತಿಯ ವೈಶಿಷ್ಟ್ಯ ಅದು. ಒಂದು ಮರ ಮತ್ತೊಂದು ಮರದಂತೆ ಇರೋದಿಲ್ಲ. ಒಬ್ಬ ಮನುಷ್ಯ ಮತ್ತೊಬ್ಬ ಮನುಷ್ಯನಂತೆ ಇರೋದಿಲ್ಲ. ಹೀಗಿರುವಾಗ ಪ್ರತಿಯೊಬ್ಬ ಮನುಷ್ಯನಿಗೂ ಭಿನ್ನ ಭಿನ್ನ ಆಲೋಚನೆಗಳು, ಅವನ ಕರ್ಮಕ್ಕೆ ತಕ್ಕಂಥ ಭಿನ್ನ ಭಿನ್ನ ಸ್ವರೂಪಗಳಿದ್ಕೊಂಡಾಗ ಜಗತ್ತಿನ ಪ್ರತಿಯೊಂದು ರಿಲಿಜನ್ ಏನು ಮಾಡುತ್ತೆ ಅಂತಂದರೆ, ಬಹುತೇಕ ರಿಲಿಜನ್ಗಳು, ನಾನು ಪ್ರತಿಯೊಂದು ಅಂತ ಹೇಳಲಿಕ್ಕೆ ಹೋಗಲ್ಲ, ಬಹುತೇಕ ರಿಲಿಜನ್ಗಳು ಏನು ಮಾಡ್ತವೆ ಅಂತಂದರೆ, ಒಂದು ಸಿದ್ಧಾಂತ, ಒಂದು ಪುಸ್ತಕ, ಒಬ್ಬ ವ್ಯಕ್ತಿ, ಇದೇ ಎಲ್ಲರಿಗೂ ಆಗಬೇಕು ಅಂತ ಹಠ ಹಿಡಿದು ನಿಂತ್ಕೊಂಡು ಬಿಡ್ತವೆ ಅಂತ. ವಿಚ್ ಇಸ್ ನಾಟ್ ಪಾಸಿಬಲ್. ಇದು ಪ್ರಕೃತಿಗೆ ವಿರುದ್ಧ. ಪಶ್ಚಿಮದ ಚಿಂತನೆ ಹೇಗೆ ಅಂತಂದರೆ, ಸ್ವಾಮೀಜಿ ಹೇಳ್ತಾರೆ, ಒಂದು ಕೋಟನ್ನು ಹೊಲಿಸ್ತಾರಂತೆ, ಅದು ಜಾನಿಗೂ ಆಗಬೇಕು, ಜಾಕಿಗೂ ಆಗಬೇಕು, ಹೆನ್ರಿಗೂ ಆಗಬೇಕು ಅಂತ. ಸ್ವಾಮೀಜಿ ಮುಂದೆ ಬಹಳ ತಮಾಷೆಯಿಂದ ಹೇಳ್ತಾರೆ. ಅದಕ್ಕೆ ಹೋಗೋಕ್ಕಿಂತ ಮುಂಚೆ ಸ್ವಾಮೀಜಿಯೇ ಪವಾರಿ ಬಾಬಾರ ಕುರಿತಂತೆ ಮಾತನಾಡ್ತಾ ಒಂದು ಅದ್ಭುತವಾಗಿರುವಂಥ ಕಥೆ ಹೇಳ್ತಾರೆ. ಪವಾರಿ ಬಾಬಾ ಯಾವಾಗಲೂ ಒಂದು ಗುಹೆಯೊಳಗೆ ಕೂತಿರ್ತಿದ್ರಂತೆ. ಜನರ ಹತ್ರ ಹೆಚ್ಚು ಕಡಿಮೆ ಮಾತೇ ಆಡ್ತಿರ್ಲಿಲ್ಲ. ಅವರು ಗುಹೆ ಒಳಗೆ ಹೋಗಿದ್ರೆ ತಿಂಗಳನ್ಗಟ್ಲೆ ಆಚೆ ಬರ್ತಿರ್ಲಿಲ್ಲ. ಅವ್ರು ಆಚೆ ಬರದೇ ಇರೋದು ನೋಡಿ ಊಟನೂ ಮಾಡೋದಲ್ಲಪ್ಪ ಇವರು ಅಂತ ತಿಳ್ಕೊಂಡು ಜನ ಪವ ಆಹಾರಿ, ಅಂದರೆ ಗಾಳಿಯನ್ನೇ ಸೇವಿಸ್ಕೊಂಡು ಬದುಕ್ತಾ ಇರುವಂಥ ಸನ್ಯಾಸಿ ಈತ ಅಂತ ಪವಾಹಾರಿ ಬಾಬಾ ಅಂತ ಅವ್ರನ್ನ ಕರಿತಾ ಇದ್ರು. ಒಂದ್ಸಲ ಅವ್ರು ಹೀಗೆ ಆಚೆ ಬಂದಾಗ ತುಂಬ ಜನ ಪೀಡಿಸಿದ್ರಂತೆ. ಅವ್ರಿಗೆ ಏನಾದರೂ ಹೇಳಿ, ನೀವು ಯಾಕೆ ಉಪನ್ಯಾಸ ಮಾಡಲ್ಲ, ನೀವು ಯಾಕೆ ನಮ್ಗೆ ಏನಾದರೂ ಹೇಳಲ್ಲ ಅಂತಂದಾಗ ಪವಾರಿ ಬಾಬಾ ಹೇಳ್ತಾನೆ ಇರಲಿಲ್ವಂತೆ. ಯಾರೋ ಒಬ್ಬ ತರುಣ ಕೇಳಿದಾಗ ಪವಾರಿ ಬಾಬಾ ಹೇಳಿದ್ರಂತೆ ಒಂದು ಕಥೆನ, ಭಾಳ ಸುಂದರವಾದ ಕಥೆ. ವಿವೇಕಾನಂದ ಇದನ್ನು ಹೇಳ್ತಾರೆ. ಹೀಗೆ ಒಬ್ಬ ವ್ಯಕ್ತಿ ಹೋಗ್ತಿರ್ಬೇಕಾದ್ರೆ ಯಾರೋ ಒಬ್ಬರು ಗಲಾಟೆ ಮಾಡಿ ಅವನನ್ನು ಕೋಪಿಸ್ಕೊಂಡು ತಮ್ಮ ಕತ್ತಿಯಿಂದ ಅವ್ನ ಮೂಗನ್ನು ತುಂಡರಿಸ್ಬಿಟ್ರಂತೆ. ಈಗ ಮೂಗು ಕಟ್ಟಾಗಿರೋದ್ರಿಂದ ವಿಕಾರವಾಗಿಬಿಟ್ಟಿದ್ದೀನಿ, ವಿಕಾರ ಆಗಿರೋದ್ರಿಂದ ಈ ಜನರ ಮುಂದೆ ಓಡಾಡಿದ್ರೆ ಅಪಹಾಸ್ಯ ಮಾಡ್ತಾರೆ ಅಂತ ನನ್ನ ಜೀವನ ಹೀಗೆ ನಾಶವಾಗೋದ್ರೂ ಚಿಂತೆ ಇಲ್ಲ, ನಾನು ಮಾತ್ರ ಜನರ ನಡುವೆ ಬರಲ್ಲ ಅಂತ ತುಂಡಾದ ಮೂಗನ್ನು ತೊಗೊಂಡು ಕಾಡಿಗೆ ಹೋಗ್ಬಿಟ್ನಂತೆ. ಕಾಡಿನ ಪ್ರಾಣಿಗಳಾದರೂ ತಿಂದು ಹೋಗ್ಬಿಟ್ರೆ ಹೋಗ್ಲಿ ಅಂತ ಕಾಡಿಗೆ ಹೋದ. ಇನ್ನೇನು ಮಾಡೋದು, ಒಂದು ಮರದ ಕೆಳಗಡೆ ಕೂತಿದ್ದನ್ನು ನೋಡಿದ್ರು. ಯಾರೋ ಬಂದ ತಕ್ಷಣ ಕಣ್ಣು ಮುಚ್ಕೊಂಡು ಕೂತ ಧ್ಯಾನ ಮಾಡ್ತಿದ್ದೀನಿ ಅಂತ, ತನ್ನನ್ನು ಯಾರೋ ಅಪಹಾಸ್ಯ ಮಾಡಬಾರ್ದು ಅಂತ. ಕೆಲವರು ಅನ್ಕೊಂಡ್ರು ಯಾರೋ ದೊಡ್ಡ ಸಾಧುಗಳು ಕಾಡಿಗೆ ಬಂದುಬಿಟ್ಟಿದ್ದಾರೆ ಅಂತ. ಅವರೇ ಊಟ ತಂದುಕೊಟ್ರು, ತಿಂಡಿ ತಂದುಕೊಟ್ರು, ನೀರು ತಂದುಕೊಟ್ರು, ಇವನಿಗೆ ಬೇಕಾಗಿರುವಂಥ ಎಲ್ಲ ವ್ಯವಸ್ಥೆಗಳನ್ನು ಮಾಡಿಕೊಂಡ್ರು. ಅಲ್ಲೇ ಒಂದು ಕುಟೀರ ಕಟ್ಕೊಂಡು ಹಾಯಾಗಿ ಇದ್ಬಿಟ್ಟ. ಆದರೆ ಅವನಿಗೆ ಗೊತ್ತಿತ್ತು, ಒಂದೇ ಒಂದು ಕೆಲಸ ನಾನು ಮಾಡಬಾರ್ದು ಅಂದರೆ ಮಾತಾಡಬಾರ್ದು ಅಂತ.
ನಾನು ಮಾತಾಡಿದ್ರೆ ಏನೂ ಸಿಗಲ್ಲ ಈ ಜನಕ್ಕೆ, ಹಿಂಗಾಗಿ ಇವರೆಲ್ಲ ಬಿಟ್ಟು ಹೋಗ್ತಾರೆ ಅಂತ ಆದಷ್ಟು ಮೌನವನ್ನು ವಹಿಸಿದ್ದ, ಯಾವಾಗಲೂ ಮೌನವಾಗಿರ್ತೀನಿ ಅಂತ ಹೇಳ್ತಿದ್ದ. ಒಂದು ದಿನ ಏನಾಯಿತು, ತುಂಬ ಜನ ಸೇರಿದ್ರು. ಒಬ್ಬ ತರುಣ ಬಂದು, ಗುರುಗಳೇ, ನಾನು ನನ್ನನ್ನು ನಿಮಗೆ ಸಮರ್ಪಿಸ್ಕೊಳ್ತೀನಿ, ದಯಮಾಡಿ ನನಗೆ ಮಾರ್ಗದರ್ಶನ ಮಾಡಿ, ನನಗೆ ಜೀವನ ಸಾಕಾಗೋಗಿದೆ, ನಾನು ನಿಮ್ಮ ಜೊತೆ ಇರ್ತೀನಿ, ನಿಮ್ಮ ಶಿಷ್ಯನಾಗ್ತೀನಿ, ದಯವಿಟ್ಟು ಮಾರ್ಗದರ್ಶನ ಮಾಡಿ ಅಂದ್ಬಿಟ್ಟ. ಈಗ ಈ ಗುರುಗಳಿಗೆ ಸ್ವಲ್ಪ ಟೆನ್ಷನ್ ಆಯ್ತಲ್ಲ, ಈಗ ಮಾತಾಡಲಿಲ್ಲ ಅಂದರೆ ಮಾನ ಮರ್ಯಾದೆ ಪ್ರಶ್ನೆ. ಇಷ್ಟು ದಿನ ಸಾಮಾನ್ಯರೊಂದಿಗೆ ಮಾತಾಡಲ್ಲ ಸರಿ, ಆದರೆ ಬದುಕನ್ನೇ ಸನ್ಯಾಸತ್ವಕ್ಕೆ ಕೊಡಲು ಬಂದಿರುವಂಥ ಈ ಹುಡುಗನನ್ನ ಹೆಂಗೆ ನಾನು ಅವಾಯ್ಡ್ ಮಾಡೋದು ಅಂತ ಮಾತಾಡಲೇಬೇಕಾದ ಅನಿವಾರ್ಯತೆ ಬಂದಾಗ ಕರ್ಕೊಂಡೋಗಿ ಒಂದು ಕತ್ತಿ ತಗೊಂಡು ಪಕ್ಕದಲ್ಲಿ ತಗೊಂಡು ಒಂದು ಮೂಗನ್ನು ಕತ್ತರಿಸ್ಬಿಟ್ರಂತ. ಅವನು ಗಾಬರಿಯಾದ, ಯಾಕೆ ಹಿಂಗೆ ಮಾಡಿದಿರಿ ಅಂತ ಕೇಳಿದರೆ, ನಾನು ಇಲ್ಲಿವರೆಗೂ ಬಂದು ನೀವೆಲ್ಲ ನಂಗೆ ಗೌರವಿಸ್ತಾ ಇರೋದು ಈ ಕಾರಣಕ್ಕೋಸ್ಕರಪ್ಪ. ನನ್ನ ಮೂಗು ಕತ್ತರಿಸ್ಕೊಳ್ದೆ ಹೋಗಿದ್ದಿದ್ರೆ ನಾನು ನಿಮ್ಮ ಥರ ಆರಾಮಾಗಿರ್ತಿದ್ದೆ, ನಾನು ಅದಕ್ಕೋಸ್ಕರ ಇಲ್ಲಿಗೆ ಬಂದೆ, ನೀವು ಗೌರವಿಸ್ತಿದ್ದೀರಿ. ಈಗ ನೀನು ಅಷ್ಟೇ, ಮೂಗು ಹೇಗಿದ್ರು ಕತ್ತರಿಸ್ಕೊಂಡಿಲ್ಲ, ನನ್ನ ಪಕ್ಕದಲ್ಲೇ ಕೂತ್ಕೋ, ಸರಿ ಹೋಗುತ್ತೆ ಅಂತ. ಆದರೆ ಆತನಿಗೆ ರಿಯಲೈಸ್ ಆಗೋದು ಬಹಳ ಟೈಮ್ ಆಯಿತು ಅಂತ. ಬಹುತೇಕ ಜಗತ್ತಿನ ಮತಗಳು ಹೀಗೆಯೇ. ನನ್ನ ಮೂಗು ಕತ್ತರಿಸ್ಕೊಂಡಿದ್ದೀನಿ, ಹೀಗಾಗಿ ನೀನು ಮೂಗು ಕತ್ತರಿಸ್ಕೊಳ್ಳೇಬೇಕು, ಅದೇ ಸಿದ್ಧಾಂತ ಅಂತ ನಂಬ್ಕೊಂಡಿರುವಂಥದ್ದು. ಸ್ವಾಮಿ ವಿವೇಕಾನಂದರು ಈ ಮಾತನ್ನ ಹೇಳ್ತಾ ಬಹಳ ತಮಾಷೆ ಮಾಡ್ಕೊಂಡಲ್ಲಿ ಹೇಳ್ತಾರಲ್ಲ, ಆದರೆ ಇಲ್ಲಿ ಆ ವಿಚಾರವನ್ನು ನೋಡ್ತಾ ಸ್ವಾಮೀಜಿ ಏನು ಹೇಳ್ತಾರೆ ಗೊತ್ತಾ? ಒನ್ ಕೋಟ್ ವಿಚ್ ಮಸ್ಟ್ ಫಿಟ್ ಜಾಕ್ ಅಂಡ್ ಜಾನ್ ಅಂಡ್ ಹೆನ್ರಿ ಆಲ್ ಅಲೈಕ್. ಇಫ್ ಇಟ್ ಡಸ್ ನಾಟ್ ಫಿಟ್ ಜಾನ್ ಆರ್ ಹೆನ್ರಿ, ಹಿ ಮಸ್ಟ್ ಗೋ ವಿತೌಟ್ ಅ ಕೋಟ್ ಟು ಕವರ್ ಹಿಸ್ ಬಾಡಿ ಅಂತ. ಅಕಸ್ಮಾತ್ ಅವನಿಗೇನಾದರೂ ಅದು ಫಿಟ್ ಆಗಲಿಲ್ಲ ಅಂತಂದರೆ ಕೋಟ್ ಇಲ್ಲದೆ ಅವನು ಅಲ್ದಾಡಬೇಕಾದ ಪರಿಸ್ಥಿತಿ ಇದೆ. ಇದು ಜಗತ್ತಿನ ಅನೇಕ ಮತಪಂಥಗಳ ಡೋಗ್ಮಾ ಅಂತ ಸ್ವಾಮಿ ವಿವೇಕಾನಂದರು ಇದಕ್ಕೆ ವಿರುದ್ಧವಾಗಿ ಹಿಂದೂ ಧರ್ಮ ಹೇಗಿದೆ ಅನ್ನೋದನ್ನು ಅತ್ಯಂತ ಮನೋಜ್ಞವಾಗಿ ಪ್ರೆಸೆಂಟ್ ಮಾಡ್ತಾರೆ. ಅದೇನು ಅಂತ ಮುಂದಿನ ಎಪಿಸೋಡ್ಗಳಲ್ಲಿ ಹೇಳ್ತೀನಿ. ಅಲ್ಲಿವರೆಗೂ ನಮಸ್ಕಾರ. ವಂದೇ ಮಾತರಂ. ಜೈ ಹಿಂದ್.